ಶುಭೋದಯ ವಿದ್ಯಾರ್ಥಿಗಳ ಕಳೆದ ತರಗತಿಯಲ್ಲಿ ಪದ್ಯ ಭಾಗಗಳ ಭಾವಾರ್ಥ ರಚನೆ ಹಾಗೂ ಸಮಾನಾರ್ಥಕಗಳು ನೋಡಿದ್ದೋ. ಈಗ ಮೂರನೆಯದು ನಾನಾರ್ಥಕಗಳನ್ನು ನೋಡ್ತಾ ಹೋಗೋಣ ಅನ್ನುವಂಥದ್ದು. ನಾನಾರ್ಥಕಗಳನ್ನು ನೋಡೋಣ. ನಾನಾರ್ಥಕಗಳು ಅಂತಂದರೆ ನಾನಾ ಅಂತಂದರೆ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಹೊಂದಿರುವಂತಹ ಪದಗಳು ಅನ್ನುವಂಥ ಅರ್ಥ. ಉದಾಹರಣೆಗೆ ಕಾಡು ಅನ್ನುವಂಥದ್ದು. ಕಾಡು ಅನ್ನೋದಕ್ಕೆ ಒಂದು ಪದ ಅರಣ್ಯ, ಅಡವಿ, ವನ, ಕಾಂತಾರ, ವಿಪಿನ, ಬನ ಅನ್ನುವಂಥದ್ದು ಸಮಾನ ಅರ್ಥ. ಆದರೆ ಇನ್ನೊಂದು ಕಾಡು ಅನ್ನೋದಕ್ಕೆ ಇನ್ನೊಂದು ಅರ್ಥ ಪೀಡಿಸು, ತೊಂದರೆ ಕೊಡು, ಕಾಡಿಸು, ಪೀಡಿಸು ಅನ್ನುವಂಥ ಅರ್ಥ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಗ್ರಹಿಸುವಂತಹ ಇರುವಂತಹ ಪದಗಳೇ ನಾನಾರ್ಥಕಗಳು ಅನ್ನುವಂಥದ್ದು. ವಿದ್ಯಾರ್ಥಿಗಳ ಇದರಲ್ಲಿ ನಿಮಗೆ ಎರಡು ಅರ್ಥಗಳನ್ನು ಕೊಟ್ಟಿರ್ತಾರೆ. ಎರಡಕ್ಕೂ ಕೂಡ ನೀವು ಈ ಒಂದು ಪದಗಳಿಗೆ ನೀವು ಎರಡೆರಡು ಅರ್ಥವನ್ನು ಮರಿತಾ ಹೋಗಬೇಕು ಅನ್ನುವಂಥದ್ದು. ಉದಾಹರಣೆಗೆ ಇಲ್ಲಿ ನೋಡಿ, ಅವನು ತುಂಬ ಬಲಶಾಲಿಯಾಗಿದ್ದನೋ. ಬಲ ಅಂತಂದರೆ ಒಂದು ಶಕ್ತಿಶಾಲಿ ಅಂತ ಅರ್ಥ. ಇನ್ನೊಂದು ಬಲ ನೋಡಿ, ಶಕ್ತಿಶಾಲಿಗೆ ಪಾಂಡವರ ಬಲ 11 ಅಕ್ಷೋಹಿಣಿಯಿಂದ ಕೂಡಿತ್ತೋ. ಬಲ ಅಂತಂದರೆ ಶಕ್ತಿ, ಗುಂಪು ಜಾಸ್ತಿ ಅಂತ ಅರ್ಥ. ಇನ್ನೊಂದು ಅರ್ಥ, ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಮಾಡಿದಳೋ. ಬಲಗಡೆ ಅಂದರೆ ರೈಟ್ ಸೈಡ್. ಒಂದರ್ಥ ಶಕ್ತಿ, ಇನ್ನೊಂದು ರೈಟ್ ಸೈಡ್ ಬಲಗಡೆ ಅನ್ನುವಂಥ ಅರ್ಥ. ಇನ್ನೊಂದು ಗಟ್ಟಿಯಾಗಿ ಅನ್ನುವಂಥ ಅರ್ಥ. ತಾಯಿ ಮಗುವನ್ನು ಬಲವಾಗಿ ತಬ್ಬಿ ಹಿಡಿದಿದ್ದಳೋ. ಇನ್ನೊಂದು ಬಲ ಅಂದರೆ ಬಿಗಿ ಅಂತ ಅರ್ಥ ನೋಡಿ. ಇನ್ನೊಂದು ಸ್ನೇಹಿತನ ಆಗಮನವು ನನಗೆ ಬಲ ನೀಡಿತೋ. ಬಲ ಅಂದರೆ ನೆರವು ಅನ್ನುವಂಥದ್ದು. ಇನ್ನೊಂದು ರಾಜಕೀಯದಲ್ಲಿ ಆತ ತುಂಬ ಬಲಶಾಲಿ. ಬಲಶಾಲಿ ಅಂತಂದರೆ ವರ್ಚಸ್ಸು, ಅಂದರೆ ತುಂಬ ಪವರ್ಫುಲ್ ಅಂತ. ಹೀಗೆ ಒಂದೇ ಪದಕ್ಕೆ ನಾನಾ ರೀತಿಯಾದಂತಹ ಒಂದು ಪದಗಳನ್ನು ಇಲ್ಲಿ ಹೇಳುವಂಥದ್ದೇ ನಾನಾರ್ಥಗಳು ಅನ್ನುವಂಥವು. ಇನ್ನೊಂದಿದೆ ನೋಡಿ, ಹೊಳೆ ಅನ್ನುವಂಥದ್ದು. ಮೀನುಗಳು ಹೊಳೆಯಲ್ಲಿ ಈಜುತ್ತಿದ್ದವೋ. ಹೊಳೆ ಅಂತಂದರೆ ಒಂದು ನದಿ. ಇನ್ನೊಂದು ಅರ್ಥ ನೋಡಿ, ಏನು ಮಾಡಿದರೂ ಉತ್ತರ ಹೊಳೆಯಲಿಲ್ಲ. ಹೊಳೆ ಅಂತಂದರೆ ಇನ್ನೊಂದು ತೋಚುವುದೋ, ಅದು ಗೊತ್ತಾಗಲಿಲ್ಲ ಅಂತ. ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ಗ್ಲಿಟರಿಂಗ್, ಪ್ರಕಾಶಿಸು ಅನ್ನುವಂಥದ್ದು. ಈ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಕಳೆಯುವುದು ಅಂತಂದರೆ ಮೈನಸ್ ಅಂತ ಅರ್ಥ. ಕಳೆಯುವುದು, ಕೂಡುವುದು, ಭಾಗಿಸುವುದು ಗೊತ್ತಲ್ಲ. ಒಂದು ಕಳೆ ಅಂತಂದರೆ ಒಂದು ಕಳೆಯುವುದು. ಇನ್ನೊಂದು ಕಳೆ ಅಂತಂದರೆ ಹೊಲದಲ್ಲಿ ರೈತರು ಕಳೆ ಕೀಳುವಂಥದ್ದು. ಕಳೆ ಅಂತಂದರೆ ತ್ಯಜಿಸಲ್ಪಡುವ ಒಂದು ಕಸ ಅನ್ನುವಂಥದ್ದು. ಹೊಲದಲ್ಲಿ ರೈತರು ಕಳೆ ಕೀಳುತ್ತಿದ್ದರೋ, ಅದು ಬೇರೆ ಗಿಡಗಳು, ಬೆಳೆಯಲ್ಲದೆ ಬರುವ ಅಕ್ಕಪಕ್ಕದ ಬೆಳೆಯ ಜೊತೆಯಲ್ಲಿ ಬರುವಂತಹ ಗಿಡಗಳನ್ನು ಕಳೆ ಅಂತ ಕರೀತಾರೆ. ಅವರ ಮುಖದಲ್ಲಿ ಕಳೆ ಎಲ್ಲರನ್ನ ಆಕರ್ಷಿಸುತ್ತಿತ್ತು. ಕಳೆ ಅಂತಂದರೆ ಏನಪ್ಪ ಕಾಂತಿ ಹಿಂಗಿದೆ ಇವನಿಗೆ ಅಂತ. ನನ್ನ ಪುಸ್ತಕ ಎಲ್ಲೋ ಕಳೆದು ಹೋಯಿತೋ. ಕಳೆ ಅಂತಂದರೆ ನಷ್ಟವಾಗುವುದೋ, ಅದು ಕಳೆದೋಗಿದೆ, ಲೂಸ್, ಕಳ್ಕೊಳ್ಳುವಂಥದ್ದು. ಇನ್ನೊಂದು 10ರಿಂದ 5 ಕಳೆದರೆ 5 ಉಳಿಯುವುದೋ, ಕಡಿಮೆ ಮಾಡುವುದೋ ಅನ್ನೋಂಥದ್ದು. ಎಷ್ಟು ಅರ್ಥಗಳೇ ನೋಡಿ ಒಂದೇ ಪದಕ್ಕೆ. ಇನ್ನೊಂದು ಕಲಿ. ಪಂಪನು ಕಲಿಯೂ ಕವಿಯೂ ಆಗಿದ್ದನೋ. ಕಲಿ ಅಂತಂದರೆ ಶೂರ. ಇನ್ನೊಂದು ಇದರಿಂದ ಒಳ್ಳೆಯ ಪಾಠ ಕಲಿತೇನೋ. ಕಲಿ ಅಂದರೆ ಲರ್ನಿಂಗ್, ಕಲಿಯುವುದು, ಅರಿಯುವುದು, ತಿಳಿಯುವುದು ಅನ್ನುವಂಥ ಅರ್ಥ. ಇವು 2 ಅಂಕಗಳಿಗೆ ನಿಮಗೆ 47 ಅಥವಾ 46ನೇ ಪ್ರಶ್ನೆಗಳಿಗೆ ಇದು ಮತ್ತೆ ಬರ್ತದೆ, ಮುಖ್ಯವಾಗಿ ಅಂತಿಮ ಪರೀಕ್ಷೆಯಲ್ಲಿ. ಹಾಗೂ ಇಲ್ಲಿ ನಮ್ಮ ಈ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಇದು ಬರ್ತಾ ಹೋಗ್ತದೆ ನೋಡಿ. ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಸೂಳ್ ಅಂದರೆ ಸರದಿ, ಒತ್ತು, ಸಮಯ ಅಂತ. ಸೂಳ್ ಅಂತಂದರೆ ಸರದಿ ಅಂತಂದರೆ ಕ್ಯೂ ಅನ್ನುವಂಥದ್ದು. ಇನ್ನೊಂದು ಅರ್ಥ ಒತ್ತು, ಸಮಯ. ಕರ ಅಂದರೆ ಕೈ ಅಂತ. ಇನ್ನೊಂದು ಅರ್ಥ
ತೆರಿಗೆ. ತೆರಿಗೆ ಮೀನ್ಸ್ ಟ್ಯಾಕ್ಸ್ ಅಂತ. ರಾಗ, ರಾಗ ಅಂದರೆ ಸ್ವರ ಅನ್ನುವಂಥದ್ದು. ಇನ್ನೊಂದು ಅರ್ಥ ಪ್ರೀತಿ ಅಂತ ಅರ್ಥ. ನಾಲ್ಕನೇದು ಕಳೆ. ಕಳೆ ಅಂತಂದರೆ ಇಲ್ಲಿ ಕಾಂತಿ. ಇನ್ನೊಂದು ತ್ಯಾಜ್ಯ ಗಿಡ, ನಾ ಮೊದಲೇ ಹೇಳಿದ್ನಲ್ಲ ಅದು ಕಳೆ ಅನ್ನುವಂಥದ್ದು. ಬಗೆ, ಬಗೆ ಅಂದರೆ ಒಂದು ವಿಧಗಳು ಅಂತ, ಇನ್ನೊಂದು ಮನಸ್ಸು ಅಂತ. ಆರನೇದು ದೊರೆ. ದೊರೆ ಅಂತಂದರೆ ಒಂದು ರಾಜ, ಇನ್ನೊಂದು ಸಿಗು. ನನಗೆ ದೊರಕ್ತೋ, ನನಗೆ ಪ್ರಥಮ ಪದವಿ ತರಗತಿಗೆ ನನಗೆ ಸೀಟು ಸಿಗುತ್ತದೆ. ಸಿಗು ಅಂದರೆ ದೊರಕುವಂಥದ್ದು. ಇನ್ನೊಂದು ದೊರೆ ಮಗ ಅಂತಾರೆ, ಓ ನೀ ಬಿಡಪ್ಪ ದೊರೆ ಮಗ ಅಂದರೆ ರಾಜ ಅನ್ನುವಂಥದ್ದು, ಚಕ್ರವರ್ತಿ ಅನ್ನುವಂಥದ್ದು. ಏಳನೇದು ಗಂಡ. ಗಂಡ ಅಂದರೆ ಶೂರ, ಇನ್ನೊಂದು ಅರ್ಥ ಯಜಮಾನ. ಎಂಟನೇದು ಹತ್ತಿ. ಹತ್ತಿ ಅಂದರೆ ಮೇಲೆ ಹತ್ತುವಂಥದ್ದು, ಮೇಲೇರು, ಕ್ಲೈಮ್, ಮೇಲೇರುವಂಥದ್ದು. ಇನ್ನೊಂದು ಹತ್ತಿ ಅಂತಂದರೆ ಕಾಟನ್, ಹರಳೆ, ಕಾಟನ್, ಹರಳೆ ಅನ್ನುವಂಥದ್ದು. ಏರಿ, ಕೆರೆ ಏರಿ. ಏರಿ ಅಂದರೆ ದಂಡೆ ಅನ್ನುವಂಥದ್ದು. ಏರಿ ಅಂತಂದರೆ ಹತ್ತಿ ಬರುವುದು, ಕ್ಲೈಂಬ್, ಹತ್ತಿ ಬರುವಂಥದ್ದು. ಹತ್ತನೇದು ಅರ್ಥ. ಅರ್ಥ ಅಂದರೆ ಇನ್ನೊಂದು ಹಣ, ಇನ್ನೊಂದು ಪದದ ಅರ್ಥ. ತೊರೆ. 11ನೇದು ತೊರೆ. ತೊರೆ ಅಂತಂದರೆ ಒಂದು ನದಿ, ತೊರೆಯೊಳಗಿದ್ದವನು ತೃಸೆಯಾಗಲರಸುವನೆ ಕೆರೆಯ ಉದಕವ ಅಂತ ಹೇಳ್ತಾರಲ್ಲ, ಹಾಗೆಯೇ ತೊರೆ ಅಂದರೆ ನದಿ, ಇನ್ನೊಂದು ತ್ಯಜಿಸು. ತೊರೆ ಅಂತಂದರೆ ನಾನು ಅವನ ಸ್ನೇಹವನ್ನು ತ್ಯಜಿಸ್ಬಿಟ್ಟೆ, ನಾನು ಆ ಕೆಟ್ಟ ಗುಣಗಳನ್ನು ತ್ಯಜಿಸಿದೆ, ತೊರಕೋಬಿಟ್ಟೆ ಅಂತ ಅರ್ಥ. 12ನೇದು ನೆನೆ. ನೆನೆ ಅಂತಂದರೆ ಸ್ಮರಿಸು. ಏನು ನನ್ನನ್ನು ನೆನೆಸ್ಕೋತಾ ಇದೆಯೋ ಇಲ್ಲಪ್ಪ ನೀನೋ ಅಂತ ಹೇಳ್ತಾರಲ್ಲ ಹಾಗೆ. ಈ ಸ್ವಂತ ವಾಕ್ಯದಲ್ಲಿ ಕೇಳ್ತಾರೆ ಇವನ್ನೆಲ್ಲ, ಸ್ಮರಿಸು ಅಂತ. ಇನ್ನೊಂದು ನೆನೆ ಅಂದರೆ ಮೊನ್ನೆ ಮಳೆ ಬಂತಲ್ಲ, ನಾನು ನೆನೆದು ಹೋದೆ. ನೆನೆ ಅಂತಂದರೆ ಒದ್ದೆಯಾಗು, ವೆಟ್ ಅಂತ. 13ನೇದು ಲಘು. ಲಘು ಅಂದರೆ ಹಗುರ, ಇನ್ನೊಂದು ರಸ್ವ, ಇನ್ನೊಂದು ಛಂದಸ್ಸಿನ ಒಂದು ರೀತಿ, ಛಂದಸ್ಸಿನ ಒಂದು ಬಗೆ ಅನ್ನುವಂಥದ್ದು ಲಘು ಅಂತಂದರೆ. ಮುಂದಿನದು ಗುರು. ದೊಡ್ಡದು, ಇನ್ನೊಂದು ಉಪಾಧ್ಯಾಯ. ನರ. ನರ ಅಂದರೆ ಒಂದು ಮನುಷ್ಯ, ಇನ್ನೊಂದು ರಕ್ತನಾಳ, ಇನ್ನೊಂದು ಅರ್ಜುನ ಅನ್ನುವಂಥ ಅರ್ಥ. ಅರಿ. ಅರಿ ಅಂದರೆ ವೈರಿ, ಇನ್ನೊಂದು ತಿಳಿ ಅಂತ. ಅರ್ಥಕೋ, ತಿಳ್ಕೋ ಅವರು. 17ನೇದು ಮಡಿ. ಮಡಿ ಅಂದರೆ ಸಾಯು, ಇನ್ನೊಂದು ಮಡಿ ಅಂದರೆ ನಿರ್ಮಲ. ಮಡಿ ಅಂತಾರೆ, ಮಡಿ ಮೈಲ್ಗೆ ಇಲ್ವೇನೋ ನಿನಗೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಸ್ವಚ್ಛವಾಗಿರುವಂಥದ್ದು, ನಿರ್ಮಲವಾಗಿರುವಂಥದ್ದು. ಈ ಯುದ್ಧದಲ್ಲಿ 1000 ವ್ಯಕ್ತಿಗಳು ಮಡಿದರೋ, ಮಡಿ ಅಂತಂದರೆ ಸಾಯು ಅಂತ ಅರ್ಥ. 19ನೇದು ತೆರ. ತೆರ ಅಂದರೆ ಕಾಣಿಕೆ ಅಥವಾ ರೀತಿ ಅಂತ. 19ನೇದು ಸಾರು. ಸಾರು ಅಂತಂದರೆ ಸಾಂಬಾರು, ಇನ್ನೊಂದು ಓಹೋ ಏನಪ್ಪ ಊರಿಗೆಲ್ಲ ಸಾರ್ತಾ ಇದೆಯಲ್ಲ ಅಂದರೆ ಪ್ರಚಾರ ಮಾಡು ಅಂತ ಅರ್ಥ. ಮುಂದಿನದು 20ನೇದು ನಾರು. ನಾರು ಅಂತಂದರೆ ಎಳೆ. ಎಳೆ ಅಂತಂದರೆ ಇನ್ನೊಂದು ದುರ್ಗಂಧ ಅನ್ನುವಂಥದ್ದು. ಮುಂದೆ 21ನೇದು ರಸ. ರಸ ಅಂತಂದರೆ ಸಾರ, ಸಾರ, ಇನ್ನೊಂದು ಅರ್ಥ ದ್ರವ ಅನ್ನುವಂಥದ್ದು. 22ನೇದು ಪರಿ. ಪರಿ ಅಂದರೆ ರೀತಿ, ಇನ್ನೊಂದು ಪ್ರವಹಿಸು, ಪ್ರವಹಿಸು. ಯಾವ ರೀತಿ ಹೋಗ್ತಾ ಇದೆ ನೋಡಪ್ಪ, ಯಾವ ಪರಿಯಪ್ಪ ಜನ, ಯಾವ ರೀತಿ ಹೋಗ್ತಾ ಇದೆ, ಯಾವ ಪರಿ ಹೋಗ್ತಾ ಇದೆ ನದಿ ಅಂದರೆ, ಪರಿ ಅಂದರೆ ರೀತಿ ಅನ್ನುವಂಥದ್ದು. ಪ್ರವಹಿಸು ಅಂತಂದರೆ ಹರಿಯುವುದು. 23ನೇದು ತುದಿ, ಕೊನೆ. ಕೊನೆಗೆ ತುದಿ, ಇನ್ನೊಂದು ಅರ್ಥ ಚಿಗುರು ಅಂತ. ಆ ಕೊನೆಯಲ್ಲಿಲ್ವಾ ಆ ತುದಿ, ಆ ಚಿಗುರು ಅನ್ನುವಂಥದ್ದು. 24ನೇದು ನೆರೆ. ನೆರೆ ಅಂತಂದರೆ ನೆರೆ ಬಂದು ಈ ಸಾರಿ ಇಡೀಯಾಗಿ ಈ ಊರನ್ನೇ ಕೊಚ್ಕೊಂಡು ಹೊಂಟೋಗ್ತು, ಪ್ರವಾಹ. ಇನ್ನೊಂದು ಅರ್ಥ ಅಕ್ಕಪಕ್ಕ. ಏಯ್ ನೆರೆಹೊರೆ ನೋಡಿ ಕಲ್ತ್ಕೊಳ್ಳೋ ಅಂತ ಹೇಳ್ತಾ ಇರ್ತಾರೆ. ನೆರೆಹೊರೆ ಅಂದರೆ ಅಕ್ಕಪಕ್ಕ ಅನ್ನುವಂಥ ಅರ್ಥ. 25 ಹೊಳೆ. ಹೊಳೆ ಅಂತಂದರೆ ನದಿ, ಇನ್ನೊಂದು ಪ್ರಕಾಶಿಸು ಅಂತ. 26ನೇದು ಎಡೆ. ಎಡೆ ಅಂದರೆ
ನೈವೇದ್ಯ, ತಾಣ ಅನ್ನುವಂಥದ್ದು. ಮುಂದೆ 27ನೇದು ಗುಡಿ. ಗುಡಿ ಅಂದರೆ ಬಾವುಟ, ದೇವಾಲಯ. 28ನೇದು ಕಲಿ, ವೀರ, ತಿಳಿಯುವುದು. 29ನೇದು ಮರ್ಯಾದೆ, ಗೌರವ, ಎಲ್ಲೆ. 30ನೇದು ಹಿಂಡು, ಇಸುಕು. ಇಸುಕು ಅನ್ನುವಂಥದ್ದು. ಹಿಂಡು ಅಂದರೆ ಹಾಲನ್ನು ಹಿಂಡುವುದು, ಇಸುಕುವುದು ಅಂತ ಅರ್ಥ. ತಿಳಿ. ತಿಳಿ ಅಂದರೆ ಅರ್ಥಕೊಳ್ಳುವಂಥದ್ದು, ನಿರ್ಮಲ. ತಿಳಿಯಾಗಿದೆಯಪ್ಪ ಈ ಕೊಳ, ನಿರ್ಮಲವಾಗಿದೆ ಅಂತ ಹೇಳ್ತಾರೆ. ಬಟ್ಟೆ, ಒಂದು ದಾರಿ, ಇನ್ನೊಂದು ವಸ್ತ್ರ. 33ನೇದು ಉಸಿರು, ಶ್ವಾಸ ಮತ್ತು ಹೇಳು ಅನ್ನುವಂಥದ್ದು. ಸೇರು. ಸೇರು ಅಂತಂದರೆ ಅಳತೆಯ ಮಾಪನ. ಒಂದು ಕಡೆ ಸೇರಪ್ಪ, ಒಂದು ಕಡೆ ಜಾಯಿನ್ ಆಗ್ರಿ, ಒಂದೆಡೆ ಅನ್ನುವಂಥ ಅರ್ಥ. ಹಿಡಿ. ಇಡಿ ಅಂತಂದರೆ ಒಂದು ಇಡಿ ಅಂತಂದರೆ ಒಂದು ಮುಷ್ಟಿ. ಇನ್ನೊಂದು ಕಾವು. ಕಾವು ಅಂತಂದರೆ ಗುದ್ಲಿ ಕಾವು, ಮತ್ತು ಕೋಲ್ ಗುದ್ಲಿ ಕಾವು, ಅಥವಾ ಒಂದು ಪಿಚ್ ಕೊಡಲಿ ಕಾವು ಅಂದರೆ ಅನ್ನುವಂಥದ್ದು. 36ನೇದು ಹದ್ದು. ಹದ್ದು ಅಂತಂದರೆ ಒಂದು ಪಕ್ಷಿ, ಇನ್ನೊಂದು ಹದ್ದು ಮೀರಿ ಮಾತಾಡ್ತಾ ಇದೆಯಾ ಅಂದರೆ ಅಂಕೆ. ಅಂಕೆ. 37ನೇದು ಅಡಿ. ಅಡಿಲಿ, ಕೆಳಗೆ, ಇನ್ನೊಂದು ಅರ್ಥ ಅಳತೆ ಅನ್ನುವಂಥದ್ದು. 38ನೇದು ಕಂದ. ಕಂದ ಅಂದರೆ ಒಂದು ಪದ್ಯ ಜಾತಿ, ಇನ್ನೊಂದು ಮಗು ಅನ್ನುವಂಥದ್ದು. 39ನೇದು ಮುನಿ, ಕೋಪಿಸು ಮತ್ತು ಋಷಿ ಅನ್ನುವಂಥದ್ದು. 40ನೇದು ದಿಕ್ಕು, ಜವಾಬು ಅನ್ನುವಂಥದ್ದು. ಅರಸು. ಅರಸು ಅಂದರೆ ಹುಡುಕುವಂಥದ್ದು, ಇನ್ನೊಬ್ಬ ಅರಸು ಅಂದರೆ ರಾಜ. 42ನೇದು ನಡು. ನಡು ಅಂದರೆ ನಡು, ಸೊಂಟ, ಇನ್ನೊಂದು ಮಧ್ಯ. ನಡುಮಧ್ಯದಲ್ಲಿ ಅಂದರೆ ನಡು ಕಾಡಿನಲ್ಲಿ, ನಡು ಸಮುದ್ರದಲ್ಲಿ ಸಿಗಾಕೊಬಿಟ್ರಂತೆ ಅಂತಾರೆ. ನಡು ಅಂದರೆ ಮಧ್ಯ ಅಂತ ಅರ್ಥ. ಇನ್ನೊಂದು ನಡ ಅಂದರೆ ಸೊಂಟ. ಎಳೆ. ಎಳೆ ಅಂದರೆ ದಾರ, ಇನ್ನೊಂದು ಅರ್ಥ ಚಿಗುರು ಅನ್ನುವಂಥದ್ದು. 44 ಹಣ್ಣು. ಫಲ ಅಂದರೆ ಹಣ್ಣು, ಇನ್ನೊಂದು ಪ್ರಯೋಜನ. 45ನೇದು ಕವಿ. ಕವಿ ಅಂದರೆ ಆವರಿಸು. ಅಯ್ಯೋ ಇವನಿಗೆ ಕವಿದ್ಕೊಬಿಟ್ಟದೆ, ಕವಿದಿದೆ, ಇವನಿಗೆ ಮಂಕು ಕವಿದಿದೆ ಅಂದರೆ ಆವರಿಸು, ಕಂಪ್ಲೀಟಾಗಿ ಇವ್ರನ್ನ ಅದು ಸೆಳೆತಕ್ಕೆ ಹಿಡ್ಕೊಬಿಟ್ಟಿದೆ ಅಂತ ಅರ್ಥ. ಕವಿ ಅಂದರೆ ಆವರಿಸು. ಇನ್ನೊಂದು ಕವಿ ಅಂದರೆ ಪದ್ಯ ರಚಿಸುವವ. 46ನೇದು ಮನ್ನಿಸು ಅಂದರೆ ಕ್ಷಮಿಸು, ಇನ್ನೊಂದು ಗೌರವಿಸು. ಬಂಟ. ಬಂಟ ಅಂದರೆ ಆಳು, ಇನ್ನೊಂದು ವೀರ. ತೂಗು. ತೂಗುವುದು ಅಂದರೆ ಹಳೆಯುವುದು, ಇನ್ನೊಂದು ತೂಗು ಉಯ್ಯಾಲೆ ಅಂದರೆ ಮಂಚ, ಉಯ್ಯಾಲೆ. ಬಿಂಬ, ಪ್ರತಿಬಿಂಬ, ಇನ್ನೊಂದು ವೃತ್ತ, ಸರ್ಕಲ್ ಅಂತ. ಭಾವ, ಅಕ್ಕನ ಗಂಡ, ಇನ್ನೊಂದು ಚಿತ್ತದ ಸ್ಥಿತಿ. ಇಲ್ಲಿ ಈ ರೀತಿಯಾಗಿ ನಾನಾರ್ಥಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನೋಂಥದ್ದು. ಇಲ್ಲಿ ಸ್ವಂತ ವಾಕ್ಯಗಳನ್ನು ಕೇಳ್ತಾರೆ ಮುಂದೆ ವಿದ್ಯಾರ್ಥಿಗಳ. ಆ ಸ್ವಂತ ವಾಕ್ಯಗಳನ್ನೇ ನೀವು, ಈ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ನೀವು ಬರೀಬೇಕಾಗ್ತದೆ 2 ಅಂಕಗಳಿಗೆ ಅನ್ನೋಂಥದ್ದು. ಉದಾಹರಣೆ ನೋಡಿ, ಹಣ್ಣು, ಮಾಗಿದ ಫಲ ಸವಿಯಲು ರುಚಿ. ಫಲಕ್ಕೆ ಹಣ್ಣು ಮತ್ತು ಲಾಭ. ಏನಪ್ಪ ಫಲ? ಅವ್ರಿಗೆ ನಮ್ಮ ಸಹಾಯ ಮಾಡಿದ್ರೆ ಅಂತ ಕೇಳ್ತಾರೆ. ಫಲ ಅಂದರೆ ಇನ್ನೊಂದು ಹಣ್ಣು, ಇನ್ನೊಂದು ಲಾಭ. ಇದರಿಂದ ನಿನಗೆ ಸಿಕ್ಕ ಫಲವೇನು, ಪ್ರಯೋಜನವೇನು ಅಂತ ಅರ್ಥ. ಅದೇ ರೀತಿಯಾಗಿ ನಾನಾರ್ಥಗಳನ್ನು ಉಪಯೋಗಿಸಿ ವಾಕ್ಯವನ್ನು ರಚಿಸುವಂಥದ್ದು. ಇದು 2 ಅಂಕಗಳಿಗೆ ಗ್ಯಾರಂಟಿ ಇರ್ತದೆ. 1ನೇದು ದೊರೆ. ದೊರೆ ಅಂದರೆ 2 ನಾನಾರ್ಥಗಳ್ಯಾವ್ಯಾವು? ಸಿಕ್ಕು, ಇನ್ನೊಂದು ಅರಸ. ಸಿಕ್ಕುಗೆ ಸ್ವಂತ ವಾಕ್ಯ, ಒಳ್ಳೆಯ ಸ್ನೇಹಿತರು ಸಿಗುವುದು ಅಪರೂಪ. ಸಿಕ್ಕು ಅಂತಂದರೆ ಸಿಗು, 2 ಒಂದೇ ಮೀನಿಂಗ್ ಇರೋದ್ರಿಂದ ಈಗ ಬರೆದು ಕೂಡ ಆಗುತ್ತೆ. ಅರಸ, ಎಲ್ಲರೂ ಅರಸರಾದರೆ ಹಾಳಾಗುವವರು ಯಾರು? ಅರಸ ಅನ್ನುವಂಥದ್ದು ಮೀನಿಂಗ್ ಅಲ್ಲಿ ಬರಬೇಕು. ಅಡಿ, ಅಳತೆ ಮತ್ತು ಕೆಳಗೆ. ಅಳತೆಗೆ ನಗರದಲ್ಲಿ 1 ಅಡಿ ಅಳತೆಗೂ ತುಂಬ ಬೆಲೆ ಇದೆ. ಕೆಳಗೆ, ಮೇಜಿನ ಕೆಳಗೆ ಒಂದು ಇಲಿ ಬಂದಿತ್ತೋ. ಮುನಿಗೆ ಒಂದು ಋಷಿ, ಇನ್ನೊಂದು ಕೋಪ. ಋಷಿಗೆ ಕಣ್ವ ಋಷಿಗಳ ಸಾಕುಮಗಳು ಸಾಕುಂತಲೆ, ಇನ್ನೊಂದು ಕೋಪ. ಕೋಪ ಮನುಷ್ಯನ ವ್ಯಕ್ತಿತ್ವವನ್ನು ನಾಶ ಮಾಡುತ್ತದೆ. ಇನ್ನೊಂದು ಪಡೆಗೆ ಒಂದು ಸೈನ್ಯ, ಇನ್ನೊಂದು ಹೊಂದು.
ಕೌರವರ ಸೈನ್ಯ ಪಾಂಡವರ ಪಡೆಗಿಂತ ದೊಡ್ಡದಾಗಿತ್ತೋ? ಒಂದು ಅಂದರೆ ಕೃಷ್ಣನು ರಾಧಾಳಿಂದ ಹಣವನ್ನು ಪಡೆದನ. ಓಕೆ. 5ನೇದು ನೆರೆ ಅಂತಂದರೆ ಪ್ರವಾಹ. ನೆರೆ ಅಂತಂದರೆ ಒಂದು ಪ್ರವಾಹ, ಇನ್ನೊಂದು ಅಕ್ಕಪಕ್ಕದ ಅನ್ನುವಂಥದ್ದು. ಪ್ರವಾಹ ಕೇಳೋಣ. ಮಳೆಗಾಲದ ಸಂದರ್ಭದಲ್ಲಿ ಪ್ರವಾಹ ಹೆಚ್ಚಾಗುತ್ತದೆ. ಇನ್ನೊಂದು ಪಕ್ಕದ ಅಂತಂದರೆ ನನ್ನ ಮನೆಯ ಅಕ್ಕಪಕ್ಕದ ಪರಿಸರ ಚೆನ್ನಾಗಿದೆ. ಇದು ಮುಂದೆ ಬಟ್ಟೆಗೆ ವಸ್ತ್ರ, ಇನ್ನೊಂದು ದಾರಿ. ವಸ್ತ್ರಕ್ಕೆ ಹಬ್ಬಗಳಲ್ಲಿ ಹೊಸ ವಸ್ತ್ರ ತೊಡುತ್ತೇವೆ. ದಾರಿ, ನಾವು ಆರಿಸಿಕೊಳ್ಳುವ ಬದುಕಿನ ದಾರಿ ಸರಿಯಾಗಿರಬೇಕಾ? ಮುಂದಿನದು ಉಗಿ ಅಂದರೆ ಉಗುಳೋದು, ಇನ್ನೊಂದು ಆವಿ, ಉಗಿ ಬಂಡಿ ಅಂತ ಕರಿತೀವಲ್ಲ ಅದು. ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಉಗುಳುವುದು ಸರಿಯಲ್ಲ. ಓಕೆ. ಆವಿ, ಒಲೆಗಳಲ್ಲಿ ಆವಿಯು ಉಗಿಬಂಡಿಯಂತೆ ಬರುತ್ತಿದೆ. ಮುಂದಿನದು 8ನೇದು ಹದ್ದು ಅನ್ನೋದಕ್ಕೆ ಒಂದು ಪಕ್ಷಿ, ಇನ್ನೊಂದು ಮಿತಿ. ನವಿಲು ನಮ್ಮ ದೇಶದ ರಾಷ್ಟ್ರ ಪಕ್ಷಿಯಾಗಿದೆ. ಮಿತಿ, ರಾಜನು ತಮ್ಮ ಸಂಬಳಕ್ಕೆ ಅನುಗುಣವಾಗಿ ಮಿತಿಯಲ್ಲಿ ಬಾಳಿದನ. ರಾಜನು ತನ್ನ ಸಂಬಳಕ್ಕೆ ಅನುಗುಣವಾಗಿ ಇತಿಮಿತಿಯಲ್ಲಿ ಬಾಳಿದನ ಅಂತ ಅರ್ಥ. ಕಂಟ್ರೋಲ್ ಅಂತ. ಮುಂದೆ 9ನೇದು ಬಗೆ ಅಂದರೆ ಒಂದು ಯೋಚಿಸು, ಇನ್ನೊಂದು ವಿಧ. ಯೋಚಿಸು, ನಮಗೆ ಸಹಾಯ ಮಾಡಿದ ವ್ಯಕ್ತಿಗಳ ಬಗ್ಗೆ 2 ಯೋಚಿಸಬಾರದು, ಕೆಟ್ಟದಾಗಿ ಯೋಚಿಸಬಾರದು ಅಂತ ಅರ್ಥ. ವಿಧ, ಶನಿವಾರ ಸಂತೆಯಲ್ಲಿ ನಾನಾ ವಿಧದ ಆಟಿಕೆ ಸಾಮಾನುಗಳಿದ್ದವ. ವಿಧ, ನಾನಾ ಟೈಪ್ ಅಂತ. ಕವಿ ಅಂದರೆ ಒಂದು ಆವರಿಸು, ಇನ್ನೊಂದು ಕಾವ್ಯ ರಚನೆಕಾರ. ಮುಂಜಾನೆ ಮಂಜು ನನ್ನ ಮನೆಯ ಸುತ್ತ ಆವರಿಸಿದೆ. ಓಕೆ. ಕಾವ್ಯ ರಚನೆಕಾರ. ಕುವೆಂಪು ಅವರು ಕಾವ್ಯ ರಚನೆಕಾರರಾಗಿದ್ದರು. ಮುಂದಿನದು ಎಡೆ, ಅವಕಾಶ, ಇನ್ನೊಂದು ನೈವೇದ್ಯ. ಚಂದ್ರಶೇಖರನು ಅವಕಾಶವಿದ್ದಾಗಲೆಲ್ಲ ಕೆಲಸ ಮಾಡುತ್ತಿರುತ್ತಾನೆ. ನೈವೇದ್ಯ, ಇಂಚರಳು ಗಣೇಶನಿಗೆ ನೈವೇದ್ಯ ಅರ್ಪಿಸಿದಳು. ಮುಂದಿನದು ಹರಿ ಅಂದರೆ ಶತ್ರು, ಇನ್ನೊಂದು ತಿಳಿ. ದುರ್ಯೋಧನನು ಭೀಮನ ದೊಡ್ಡ ಶತ್ರುವಾಗಿದ್ದನೋ. ತಿಳಿ, ಕದಡಿ ಹೋಗಿದ್ದ ರಾವಣನ ಮನಸ್ಸು ತಿಳಿಯಾಯಿತೋ. ಹೀಗೆ ನೀವು ಸ್ವಂತ ವಾಕ್ಯಗಳನ್ನು ಬರಿತಾ ಹೋಗಬೇಕು. ಹಾಗೆಯೇ ಮುಂದಿನದು ವಿದ್ಯಾರ್ಥಿಗಳ ಈ ನಮ್ಮ ನುಡಿಗಟ್ಟುಗಳು ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಬಂದಿದ್ದಾವೆ ಅಂತಂದು ಕೂಡ ಅತಿ ಮುಖ್ಯವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ನುಡಿಗಟ್ಟುಗಳು ತಲೆಬಾಗು, ನೀವು ಸ್ವಂತ ಅದನ್ನು ಬರಿತಾ ಹೋಗಬೇಕು. ತಲೆಬಾಗು ಅಂದರೆ ನಾವು ಯಾರಿಗೆ ತಲೆಬಾಗಬೇಕು? ಸತ್ಯಕ್ಕೆ ತಲೆಬಾಗಬೇಕು. ನಾವು ಗುರು ಹಿರಿಯರಿಗೆ ತಲೆಬಾಗಬೇಕು. ನಾವು ನ್ಯಾಯಕ್ಕೆ ತಲೆಬಾಗಬೇಕು ಅಂತ. ಕೈಯೊಡ್ಡು, ನಾವು ಯಾವುದೇ ಕಾರಣಕ್ಕೂ ಕೂಡ ಕೈಯೊಡ್ಡಿ ಭಿಕ್ಷೆಯನ್ನು ಬೇಡಬಾರದು ಅನ್ನುವಂಥದ್ದು. ಮುಂದಿನದು ಇದು ನೋಡಿ, 2015ರಿಂದ ಮಾರ್ಚ್ 15, ಜುಲೈ 15, ಮಾರ್ಚ್ 17, ಜುಲೈ 17, ಜುಲೈ 18, ಮಾರ್ಚ್ 19, ಹಾಗೆಯೇ ಮಾರ್ಚ್ 20. ಇಲ್ಲೆಲ್ಲ ಬಂದಿರುವಂಥದ್ರಲ್ಲಿ ಕೆಲವು ಪದಗಳು ಮತ್ತೆ ನಿಮಗೆ ಅದು ಜಾಸ್ತಿ ರಿಪೀಟ್ ಆಗಿದ್ದಾವೆ, ಮತ್ತೆ ಬಂದಿದ್ದಾವೆ. ತಲೆದೂಗು, ತಲೆಬಾಗು ಅನ್ನುವಂಥದ್ದು, ಇದನ್ನು ಕೂಡ ನೀವು ಭಾಳ ಹುಷಾರಾಗಿ ನೋಡ್ತಾ ಹೋಗಬೇಕು. ಹಾಗೆ ಗಾಳಿ ಸುದ್ದಿ, ನಾವು ಗಾಳಿ ಸುದ್ದಿಗೆ ನಮ್ಮ ಭವಿಷ್ಯವನ್ನು ತೂರಿಕೊಳ್ಳಬಾರದು. ನಮ್ಮ ಗಾಳಿ ಸುದ್ದಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಿವಿ ಕೊಡಬಾರದು. ಕಾಲು ಕೀಳು, ಪೊಲೀಸರು ಬಂದ ಮೇಲೆ ಕಳ್ಳರು ಕಾಲು ಕಿತ್ತರ. ನೆಕ್ಸ್ಟ್ ತಲೆದೂಗು, ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿಗೆ ನಾನು ತಲೆದೂಗುತ್ತೇನೆ. ನೋಡಿ, ತಲೆದೂಗು. 2 ಬಗೆ ಇದ್ರೆ ನಮಗೆ ಸಹಾಯ ಮಾಡಿದ ಜನಗಳಿಗೆ ನಾವು ಯಾವತ್ತೂ ಕೂಡ 2 ಬಗೆಯಬಾರದು. ದಾರಿದೀಪ, ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದಗಳು ನಮಗೆ ದಾರಿದೀಪ. ಈ ರೀತಿಯಾಗಿ ಬರಿತಾ ಹೋಗಬೇಕು. ತಲೆಬಾಗು, ನಾನು ಸತ್ಯಕ್ಕೆ ನ್ಯಾಯಕ್ಕೆ ತಲೆಬಾಗುತ್ತೇನೆ, ನಾನು ಗುರು ಹಿರಿಯರಿಗೆ ತಲೆಬಾಗುತ್ತೇನೆ. ನೋಡಿ, ತಲೆಬಾಗು ನೋಡಿ, ಅದೇ ಬಂದಿದೆ ನೋಡಿ, ಮತ್ತೆ ರಿಪೀಟ್ ಆಗಿದೆ. ಅದನ್ನು ನೀವು ಭಾಳ ಗಮನ ಇಟ್ಟು ನೋಡ್ತಾ ಹೋಗಬೇಕು. ಕೈ ಕೊಡು, ನಾವು ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ಸ್ನೇಹಿತರಿಗೆ ಕೈ ಕೊಡಬಾರದು.
ದಾರಿದೀಪ ನೋಡಿ, ದಾರಿದೀಪ. ನನಗೆ ತಂದೆ ತಾಯಿ ಗುರುವಿನ ದಾರಿದೀಪ ಅವಶ್ಯಕವಾಗಿದೆ. ತಲೆದೂಗು, ತಲೆದೂಗು ನೋಡಿ. ನನಗೆ ಭಕ್ತಿಯ ಹಾಡುಗಳು ಎಂದರೆ ತಲೆದೂಗುತ್ತೇನೆ. ಗಾಳಿಗೆ ತೂರು. ಮತ್ತೆ ಬಂದಿದೆ ನೋಡಿ. ನಾವು ಕೆಟ್ಟ ಸುದ್ದಿಯನ್ನು ಗಾಳಿಗೆ ತೂರಬೇಕೋ? ಅಜ್ಜನ ಕಾಲದ್ದು ನೋಡಿ. ನಮ್ಮ ಮನೆಯಲ್ಲಿ ಇರುವ ಮಂಚವು ಅಜ್ಜನ ಕಾಲದ್ದೋ? ಈ ರೀತಿಯಾಗಿ ಸ್ವಂತ ವಾಕ್ಯಗಳನ್ನು ನೀವು ರಚಿಸ್ತಾ ಹೋಗಬೇಕಾಗ್ತದೆ. ಇದಕ್ಕೂ ಕೂಡ 2 ಮಾರ್ಕ್ಸ್ನ ನಿಮಗೆ ಕೊಟ್ಟಿರ್ತಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳ. ನಾವು ಮುಂದೆ ಏನಿದೆ ವ್ಯಾಕರಣದಲ್ಲಿ ಅದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೆ